ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಅಥವಾ ಸುಸಜ್ಜಿತವಾಗಿ ಒಂದು ಆಡಳಿತ ಇಲ್ಲಿ ಅದೇ ರೀತಿಯಾಗಿ ಮಾಡು ಪಂಚಾಯತ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷದಿಂದ ಬರುವಂತ ಎಲ್ಲ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಕಚೇರಿಗಳು ಏನು ಸಾರ್ವಜನಿಕರ ಅನುಕೂಲ ಆಗಲಿಕ್ಕೆ ಒಂದು ಮಾಡೆಲ್ ಪಂಚಾಯತ್ಗಳನ್ನ ನಾವು ಮಾಡ್ತಾ ಇದ್ವಿ. ಎಲ್ಲ ಕಡೆನೂ ಕೂಡ ಲೋಕಲ್ ಏನು ಮೆಟೀರಿಯಲ್ಸ್ ಇರ್ಬೋದು, ಬಿಲ್ಡಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ಲೋಕಲ್ ನೀಡ್ಸ್ ಪ್ರಕಾರ ಇರ್ಬೋದು, ಅದ್ರ ತರ ಒಂದು ಮಾಡೆಲ್ ಇದು ಮಾಡ್ತಾ ಇದ್ವಿ. ಡಿಪೆಂಡಿಂಗ್ ಆನ್ ಮೆಂಬರ್, ವೈಜ್ಞಾನಿಕವಾಗಿ ಮೆಂಬರ್ ಸ್ಟ್ರೆಂತ್ ನೋಡ್ಕೊಂಡು, ಮತ್ತೆ ಸಣ್ಣ ಪಂಚಾಯತಿ ಇದ್ರೆ ಯಾವ ರೀತಿ ಇರ್ಬೇಕು, ದೊಡ್ಡ ಪಂಚಾಯತಿ ಇದ್ರೆ ಯಾವ್ದು ರೀತಿ ಇರ್ಬೇಕು, ಆ ನಿಟ್ಟಿನಲ್ಲಿ ನಾವು ಕಟ್ಟಿಸ್ತಾ ಇದ್ವಿ. ಈಗ ಒಂದು 50 ಲಕ್ಷ ಕಟ್ಟಿದ್ರೆ ಆಗುತ್ತೆ ಸರ್, ಒಂದು 2 ಕೋಟಿ ಖರ್ಚು ಮಾಡಿ ನೋಡಿ, ಈಗ ಆಡಳಿತ ಭವನಗಳು ಅಥವಾ ಆಡಳಿತ ಕಟ್ಟಡಗಳು ನೀವು ಎಷ್ಟು ಖರ್ಚು ಮಾಡಿದ್ರು ಸಾರ್ವಜನಿಕರೇ. ಮೆಂಬರ್ಸ್ ಏನ್ ಮನೆಗೆ ತಗೊಂಡು ಹೋಗಲ್ಲ ಇದು, ಅಥವಾ ಜನಪ್ರತಿನಿಧಿ ಏನ್ ಮನೆಗೆ ತಗೊಂಡು ಹೋಗಕ್ಕಾಗಲ್ಲ. ಇಲ್ಲಿ ಪಂಚಾಯತ್ ನಲ್ಲಿ ನಮ್ಮ ಜನರು ಬಂದಾಗ ಅವ್ರಿಗೆ ಅನುಕೂಲ ತಕ್ಕಂಗೆ ನಾವು ಮಾಡ್ಬೇಕಾಗ್ತದೆ. ಇಟ್ಸ್ ಅವರ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ. ಈಗ ಎಲ್ಲಾ ಕಡೆ ನಾವು ಪ್ರಜಾಸೌಧಗಳನ್ನ ನಾವು ಕಟ್ತಾ ಇದೀವಿ. ರೆವಿನ್ಯೂ ಇಲಾಖೆ ಅನುಕೂಲ ಯಾರಿಗಾಗ್ತದೆ? ಈಗ ಅಧಿಕಾರಿಗಳು ಬರ್ತಾರೆ, 2 ವರ್ಷ ಇರ್ತಾರೆ, ಹೋಗ್ತಾರೆ. ಜನಪ್ರತಿನಿಧಿಗಳು ಬರ್ತಾರೆ, 5 ವರ್ಷ ಇರ್ತಾರೆ, ಹೋಗ್ತಾರೆ. ಆದ್ರೆ ಜನರ ಪರ್ಮನೆಂಟ್ ಅಲ್ವಾ? ನಮ್ಮ ಕರ್ತವ್ಯಗಳು ಪರ್ಮನೆಂಟ್ ಅಲ್ವಾ? ಆದ್ರಿಂದ ನೀವು ಖರ್ಚು ಸ್ವಲ್ಪ ಹೆಚ್ಚಾದ್ರೂ ಪರವಾಗಿಲ್ಲ. ನೀವು ಐಶೋ ಆರಾಮಿಗೆ ಮಾಡಿದ್ರೆ ಅದ್ರ ವಿರುದ್ಧ ನಾನು ಇದು ಫಂಕ್ಷನಲ್ ಇರ್ಬೇಕು, ಯುಟಿಲಿಟಿ ಪ್ರಕಾರ ಇರ್ಬೇಕು. ಅದನ್ನ ನಾವು ಮಾಡಿ ಸರ್. ಈಗ ನೋಡಿ, 1000 ಆಗಿದ್ರೆ ಇನ್ನ ಹೆಚ್ಚು ಆಗುತ್ತೆ. ನಮ್ಮ ಸಾಧನೆಗಳನ್ನ ನಾವು ಜನರಿಗೆ ಹೇಳ್ಕೊಳಕ್ ಬಂತು. ಎರಡನೇದು, ನಾವು ಸುಮ್ಮನೆ ಬಂದು ಯಾವ್ದೋ ಒಂದು ಸಮಾವೇಶ ಮಾಡ್ತಾ ಇಲ್ಲ. 1 ಲಕ್ಷ ಈ ಖಾತೆಗಳಿರ್ಬೋದು, ಕೂಡ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸರ್ಕಾರಿ ಸವಲತ್ತು ನಾವು ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಸೊ ಹಿಂದೆ ಆಗ್ಲಾರ್ದಂತ ಕೆಲಸಗಳನ್ನ ನಾವು ಜನರ ಮನೆ ಬಾಗಿಲಿಗೆ ಹೋಗ್ಬಿಡ್ತಾ ಇದ್ದೀವಿ. ನೀವು 1-2 ದಿನ ನಿಮ್ ಸ್ನೇಹಿತರೆಲ್ಲರೂ ಇದ್ರ ಬಗ್ಗೆ ಕೇಳೋದು ನಿಲ್ಲಿಸಿದ್ರೆ ಯಾರು ಹೇಳೋದು? ಈಗ ನೀವು ಬಂದು ಇಲ್ಲಿ ನಮ್ಗೆ ಕೇಳ್ತಾ ಇದ್ರ, ಕೇಳಲೇಬೇಕಾಗಿತ್ತು. ನೀವು ಕೇಳಿಲ್ಲ ಅಂದ್ರೆ ಯಾರು ಹೇಳೋರಿಲ್ಲ. ಜನಕ್ಕೆ ವಿಷಯ ತಿಳಿಸ್ಬೇಕಲ್ಲ ಸರ್. ಜನಕ್ಕೆ ವಿಷಯ ತಿಳಿಸಿ, ನಮ್ದೆಲ್ಲ ತಿಳಿಸಿ. ಈಗ ನೇರವಾಗಿ ಈಗ ನಮ್ಮ ಬಸವರಾಜ್ ಅವ್ರು ಇರ್ಬೋದು, ಅಥವಾ ನಮ್ಮ ಇಕ್ಬಾಲ್ ಅವ್ರು ಇರ್ಬೋದು, ಅವ್ರು ಬಂದು ನಿಮ್ಮ ಹತ್ರ ಹೇಳಿಲ್ಲ, ಅವರೇ ಸುದ್ದಿಗೋಷ್ಠಿ ಕರೆದಿ ಹೇಳಿದ್ರೆ ಬೇರೆ ವಿಚಾರ. ನೀವು ಬೇರೆ ಈಗ ನಾನ್ ಬಂದಿರೋದು ಉದ್ಘಾಟನೆಗೆ, ನೀವು ಕೇಳ್ತಾ ಇರೋದು ಸಿಎಂ ಕುರ್ಚಿ ಬಗ್ಗೆ. ನಾನೇನೆ ಸರ್, ಈಗ ಶಾಸಕರು ಏನ್ ಹೇಳ್ತಿದಾರೆ ಗೊತ್ತು ಸರ್? ಪಕ್ಷ ಶಾಸಕರೇ ಒಪ್ಪಂದ ಆಗಿದೆ, ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ನಾನಾಗಿರ್ಬೋದು, ಬೇರೆ ಯಾರನ್ನ ಆಗಿರ್ಬೋದು, ಮಾಧ್ಯಮದ ಮುಂದೆ ನಾವ್ ಏನೇ ಹೇಳಿಕೆ ಕೊಟ್ರು ಅದು ಅಪ್ರಸ್ತುತ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮಿಬ್ರು ನಾಯಕರನ್ನ ಕರೆದಾಗ ಅವರು ಹೋಗಿ ಅವ್ರ ಭೇಟಿಯಾಗಿ ಏನ್ ಮಾತಾಡೋದು ಮಾತಾಡ್ತಾರೆ. ಅದು ಇದು ಬಿಟ್ಟು ಮೂರನೇದವ್ರು ಯಾರೇ ಏನ್ ಮಾತಾಡಿದ್ರು ಗೊತ್ತಾ, ಇಟ್ ಇಸ್ ನಾಟ್ ಹೋಲ್ಡ್ ಅಪ್ ಎನಿ ವ್ಯಾಲ್ಯೂ. ನನ್ನ ಕಚೇರಿನೆಲ್ಲ ಮಾತಾಡಿ, ನನ್ನ ಮನೆನೆಲ್ಲ ಇಟ್ ಇಸ್ ನಾಟ್ ಹೋಲ್ಡ್ ಅಪ್ ಎನಿ ವ್ಯಾಲ್ಯೂ. ಸರ್, ಈಗ ಹೈಕಮಾಂಡ್ ಆಗಿದ್ದಾರೆ, 5 ವರ್ಷ ಏನಿದೆ ಹೇಳಿ, ಆಂಬಿಗ್ವಿಟಿ ಎಲ್ಲಾನ ಇದೆಯಾ? ಗೊಂದಲ ಇದೆ. ಪ್ರತಿ ನಿಮಿಷ ಕೇಳಿ. ಖರ್ಗೆ ಸಾಹೇಬ್ರ ಮಾತಲ್ಲಿ ಗೊಂದಲ ಇದೆಯಾ? ಸಿಎಂ ಮಾತನಲ್ಲಿ ಗೊಂದಲ ಇದೆಯಾ? DCM ಮಾತನಲ್ಲಿ ಗೊಂದಲ ಇದೆಯಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮಾತನಲ್ಲಿ ಗೊಂದಲ ಇದೆಯಾ? ರಾಹುಲ್ ಗಾಂಧಿ ಅವ್ರ ಮಾತನಲ್ಲಿ ಗೊಂದಲ ಇದೆಯಾ? ಇಲ್ಲ. ಇವರೆಲ್ಲರೂ ಒಂದೇ ಹೇಳ್ತಾ ಇರೋದು, ಅದನ್ನ ಪರಿಗಣಿಸಿ ಅಂತ ಅಷ್ಟೇ ನಾವು ಹೇಳ್ತಾರೆ. ಬಹುತೇಕ DK ಶಿವಕುಮಾರ್ ಅವ್ರ ಬೆಂಬಲ ಒತ್ತಾಯ ಅಂತಂದ್ರೆ ಯಾವಾಗ ಅನಿಸುತ್ತೆ, ಹೌದಪ್ಪ ಇವಾಗ ನಾವು ಅವ್ರಿಗೆ ಕರೆದು ಮಾತಾಡ್ಬೇಕು ಅಂತ ಕರೆಸ್ತಾರೆ. ಅಲ್ಲಿ ತನಕ ನಾನು ಏನ್ ಹೇಳಿದ್ರು ಎರಡರಲ್ಲೂ ವ್ಯತ್ಯಾಸ ಇದೆ. ನಮ್ಮದ್ರಲ್ಲಿ ಸತ್ಯದ ಸಂದೇಶ ಇದೆ, ಆಸ್ ಯೂಶುವಲ್ ಬಿಜೆಪಿ ಅವರಲ್ಲಿ ಅಸತ್ಯದ ಸಂದೇಶ ಇದೆ. ನಾವು ಈಗ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತಲ್ಲ, ಸದನದಲ್ಲಿ ಅವಕಾಶ ಇತ್ತಲ್ಲ. ಇದನ್ನ ಈ ಬಿಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇತ್ತಲ್ಲ, ಯಾಕೆ ಹೇಳಿಲ್ಲ? ಸಭಾತ್ಯಾಗ ಮಾಡಿದ್ರು. ಇದು ಯಾವ್ದೋ ಇರ್ಬೋದು, ಆಯ್ತು, ಅಧಿಕಾರ ವಿಚಾರದಲ್ಲಿ ತ್ಯಾಗ ಮಾಡುದು, ಈ ವಿಚಾರಕ್ಕೆ ವಾಪಸ್ ಬರ್ಬೋದಾಗಿತ್ತಲ್ಲ. ನಮ್ಮ ಏನು ನಮ್ಮ ಇದರಲ್ಲಿ ಸದನದ ಕಾನೂನಿನಲ್ಲಿ ಅವ್ರಿಗೆ ವಾಪಸ್ ಬರೋ ಅಧಿಕಾರ ಇದೆ. ಸಬ್ಜೆಕ್ಟ್ ಚೇಂಜ್ ಆಯ್ತಲ್ಲ, ಅದಾದ್ಮೇಲೆ ಬರ್ಬೋದಾಗಿತ್ತಲ್ಲ.
ಅಂದ್ರೆ ತಿಮ್ಮಾಪುರ ಅವ್ರು ರಾಜೀನಾಮೆ ಕೊಡೋ ತನಕ ಇವ್ರು ಸದನದಲ್ಲೇ ಕಾಲಿಡಲ್ವಾ? ಮುಂದಿನ ಸದನದಲ್ಲಿ ಏನಾಗ್ತದೆ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಬರೋದಿಲ್ಲ ಇವ್ರು. ನಾನೇನ್ ಹೇಳ್ತಾ ಇರೋದು, ಒಂದು ಅವಕಾಶ ಇತ್ತು, 2-3 ದಿನ ಇದಕ್ಕಂತ ಪ್ರತ್ಯೇಕವಾಗಿ ಚರ್ಚೆಗೆ ನಾವು ಕೊಟ್ಟಿದ್ವಿ, ಯಾಕೆ ಚರ್ಚೆ ಮಾಡಿಲ್ಲ? ಹೇಳ್ಬೋದಾಗಿತ್ತಲ್ಲ. ಶಿವರಾಜ್ ಸಿಂಗ್ ಅವ್ರ ಚೌಹಾಣ್ ಅವರ ಇದು ಈ ಬಿಲ್ ಏನ್ ತಂದಿದ್ದಾರೆ, ಹೇಗೆ ಜನರಿಗೆ ಹೆಲ್ಪ್ ಆಗುತ್ತೆ, ಹೇಗೆ 125 ದಿನ ಕೊಡ್ತಾ ಇದ್ದಾರೆ ಹೇಳ್ಬೋದಾಗಿತ್ತು. ಯಾಕೆ ಹೇಳಿಲ್ಲ? ಮೋದಿ ಅವರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರ ಮಿನಿಸ್ಟರ್ ಬರ್ತಾರೆ, ಅವ್ರಿಗೆ ಸಮಸ್ಯೆ ಆಗುತ್ತೆ, ಎಲ್ರು ಬನ್ನಿ ಬೇಗ. ಗೇಟ್ ಒಳಗಡೆ ಹಾಕಿರೋ ಎಲ್ಲಾ ಗಾಡಿಗಳು ತೆಗಿಬೇಕು. ಕಟ್ ಮಾಡಿ ಸರ್ ಹಿಂದಕ್ಕೆ ಬರೋಣ ಅಣ್ಣ ಮೊಬೈಲ್ ಬರ್ತದಣ್ಣ. ಸರ್ ಮಧ್ಯ ಬರ್ರಿ ಸರ್. ಅತತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.